ಅಮ್ಮು, ನೀನಿಂತ ತಪ್ಪು ಮಾಡದಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿತ್ತಾ ನಿಂಗೆ? ಮಗಳೇ ಮಗಳೇ ಅಂತ ತಲೆ ಮುಚ್ಕೊಂಡಿದ್ರು ನಮ್ಮಣ್ಣ. ಇವತ್ತು ತಲೆ ಎತ್ತಿ ನೋಡ್ದಂಗೆ ಹೋಗ್ಬಿಟ್ರಲ್ಲಮ್ಮ. ಅಪ್ಪ, ಕೇಶವ ವಲ್ಲಭ ಯಾಕೆ ಆತರ ಮಾಡಿದ್ರು, ಯಾವ ಪರಿಸ್ಥಿತಿಲಿದ್ರು ಅಂತ ನನಗೆ ಗೊತ್ತಿಲ್ಲಪ್ಪ. ಆದ್ರೆ ನಾನು ನಿಮ್ ದೊಡ್ಡ ಮಗ, ನಿಮಗ್ ಮಾತು ಕೊಡ್ತಿದ್ದೀನಪ್ಪ. ಯಾವ ಹುಡುಗಿನ ತೋರಿಸಿ ಇಂಥವಳನ್ನ ಮದ್ವೆ ಆಗು ಅಂದ್ರೆ ಕಣ್ಣು ಮುಚ್ಕೊಂಡವಳು ತಾಳಿ ಕಟ್ತೀನಪ್ಪ. ಇದು ನನ್ ಕೊಡ್ತಿರೋ ಮಾತು. ನನ್ನ ನಂಬಿ ಅಪ್ಪ. ಅಪ್ಪ, ಅಪ್ಪ, ನಿಮ್ ಜೊತೆ ಒಂದ್ಸಲಿ ಮಾತಾಡ್ಬೇಕಪ್ಪ. ಹಣ ನಡಿ ಹೋಗೋಣ. ಅಪ್ಪ ಪ್ಲೀಸ್, ಅಪ್ಪ ಚಿಕ್ಕಪ್ಪ ಪ್ಲೀಸ್ ನಿಂತ್ಕೊಳ್ಳಿ ಚಿಕ್ಕಪ್ಪ. ಅಮ್ಮು, ನೀನಿಂತ ತಪ್ಪು ಮಾಡದಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿತ್ತಾ ನಿಂಗೆ? ಮಗಳೇ ಮಗಳೇ ಅಂತ ತಲೆ ಮುಚ್ಕೊಂಡಿದ್ರು ನಮ್ಮಣ್ಣ. ಇವತ್ತು ತಲೆ ಎತ್ತಿ ನೋಡ್ದಂಗೆ ಹೋಗ್ಬಿಟ್ರಲ್ಲಮ್ಮ. ಅದು ಬಿಡು, ನನಗೀಗಲೂ ಅರ್ಥ ಆಗ್ದಿರೋದು ನಿನಗೂ ವಲ್ಲಭನಿಗೆ ಹೇಗೆ ಲವ್ ಆಯ್ತು ಅಂತ. ನಾನು ಯೋಚನೆ ಮಾಡಿದೆ. ಅವತ್ತು ವಲ್ಲಭ ನೀನು ಬೇರೆ ಯಾರನ್ನ ಲವ್ ಮಾಡ್ತಾ ಇದೀಯಾ ಅಂತ ಹೇಳಿದೆ. ಎರಡೂ ಮನೆ ಜಗಳ ನಿಂತರು ನಿಮ್ಮಿಬ್ರು ಜಗಳ ನಿಲ್ತಿರ್ಲಿಲ್ಲ. ನಿಮ್ಮಿಬ್ರು ಜಗಳ ನಿಲ್ಸಕ್ಕೆ ಮಿನಿಮಮ್ 10 ಜನ ಆದ್ರೂ ಬರ್ಬೇಕಿತ್ತು. ಹಂಗೆ ಜಗಳ ಮಾಡ್ತಿದ್ ನೀವಿಬ್ರು. ಹೆಂಗ್ ಪ್ರೀತಿ ಮಾಡಿದ್ರಿ, ಹೆಂಗ್ ಮದ್ವೆ ಆದ್ರಿ, ಒಂದು ಅರ್ಥ ಆಗ್ತಿಲ್ವಲ್ಲ ನಂಗೆ. ಹೋಗ್ಲಿ, ಮನೆಯವ್ರ ಮುಂದೆ ನಾಟಕ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ. ನಾಟಕನೇ ಅನ್ನೋದಾದ್ರೆ ಹಬ್ಬ ಅಂದ್ರೆ ಎಷ್ಟು ದಿನ ನಾಟಕ ಆಡ್ಬೋದು? ಒಂದು 20 ದಿನ, 1 ತಿಂಗಳು. ಆದ್ರೆ ನೀವು 20 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದೀರಲ್ಲಮ್ಮ ಜಗಳನ. ಹಾಗಾದ್ರೆ ಅಲ್ಲಿಂದ ಇಲ್ಲಿವರೆಗೂ ಮಾಡಿದ್ದೆಲ್ಲ ನಾಟಕನ? ನಿಜ ಹೇಳಮ್ಮ, ಏನ್ ವಿಷಯ? ಚಿಕ್ಕಪ್ಪ, ಏನ್ ಚಿಕ್ಕಪ್ಪ ನೀವು? ಮೊದ್ಲೇ ಅಮೂಲ್ಯ ತವ್ರ ಮನೆಯಿಂದ ದೂರ ಆಗಿರೋ ನೋವಲ್ಲಿದ್ದಾಳೆ. ಇವಾಗ ಈ ಕ್ರಾಸ್ ಎಕ್ಸಾಮಿನೇಷನ್ ಎಲ್ಲ ಬೇಕಾ? ಹಂಗಲ್ಲ ಮೀನಮ್ಮ, ನೀನೇ ಹೇಳು. ಒಳ್ಳೆ ಎಣ್ಣೆ ಸೀಗೆಕಾಯಿ ತರ ಇದ್ದ ಅಮೂಲ್ಯ ವಲ್ಲಭ ಒಳ್ಳೆ ಹಾಲು ಜೇನಿನ ತರ ಆಗಕ್ಕೆ ಹೇಗ್ ಸಾಧ್ಯ ಅಂತ? ಲವ್ ಮಾಡಿದ್ರೆ ಎಲ್ಲ ಸಾಧ್ಯ. ನೀವ್ ಯಾವತ್ತಾದ್ರೂ ಯಾರನ್ನಾದ್ರೂ ಪ್ರೀತಿಸಿದಿರಾ? ಇಲ್ಲ. ಪ್ರೀತಿಸೇ ಇಲ್ಲ ಅಂದ್ಮೇಲೆ ಪ್ರೀತಿಗೆ ಪ್ರಶ್ನೆ ಮಾಡೋ ಯಾವ ಅಧಿಕಾರನೂ ನಿಮ್ಗಿಲ್ಲ. ಪ್ರೀತಿನ ಪ್ರೀತಿಯಿಂದ ಪ್ರೀತಿಸ್ಬೇಕು ಚಿಕ್ಕಪ್ಪ, ಪ್ರಶ್ನೆ ಮಾಡಬಾರ್ದು. ಅಮ್ಮು, ನೀನ್ ಬಾ. ಅಮ್ಮು, ನನಗ್ ಗೊತ್ತು ನೀನು ನಿಮ್ ಮನೆಯವ್ರನ್ನ ಅಪ್ಪ ಅಮ್ಮನ ಮಿಸ್ ಮಾಡ್ಕೋತಿದ್ಯಾ ಅಂತ. ನಿಮ್ ಮನೆಯವ್ರ ಜೊತೆ ಮಾತಾಡ್ಬೇಕು, ನೋಡ್ಬೇಕು ಅಂತ ತುದಿ ಕಾಲಲ್ಲಿ ನಿಂತಿದ್ಯಾ. ಆದ್ರೆ ಈಗ ಇಲ್ಲಾಗ್ಲಿ ಅಲ್ಲಾಗ್ಲಿ ಯಾರ ಮನಸ್ಥಿತಿನೂ ಸರಿ ಇಲ್ಲ. ಏನೇ ಹೇಳಕ್ ಹೋದ್ರು ಒಂದೋಗಿ ಇನ್ನೊಂದಾಗತ್ತೆ. ಬಿಸಕ್ಕಾಗ್ದಿರೋ ದಾರದ ಗಂಟಿನ ಹಾಗೆ. ಅದಕ್ಕೆ ಸ್ವಲ್ಪ ದಿನ ನೀನು ನಿಮ್ಮ ಮನೆಯವ್ರ ಹತ್ರ ಮಾತಾಡ್ದಿದ್ರೇನೆ ಒಳ್ಳೇದು. ಅದ್ ಹೇಗಾಗತ್ತಕ್ಕ? ನಾನ್ ತಪ್ಪು ಮಾಡಿದೀನಿ, ಅದಕ್ಕೆ ನಾನು ಕ್ಷಮೆ ಕೇಳಲೇಬೇಕು. ನಂಗೆ ಸಮಾಧಾನ ಇಲ್ಲ. ಅಮ್ಮು, ಕ್ಷಮೆ ಕೇಳ್ಬೇಕು ಅಂತ ನಿನಗೆ ಅನ್ನಿಸ್ತಿದೆ, ಆದ್ರೆ ಕ್ಷಮೆ ಕೇಳಿಸ್ಕೊಳ್ಳೋ ಮನಸ್ಥಿತಿಲಿ ಅವ್ರಿಲ್ಲ. ಅದಕ್ಕೆ ಅಮ್ಮು, ಸ್ವಲ್ಪ ದಿನ ಸುಮ್ಮನೆ ಇರು. ಈಗ ನಿನ್ನ ವಲ್ಲಭನ್ ಮದ್ವೆಯಿಂದ ತಿಳಿ ನೀರ್ ತರ ಇರೋ ಎಲ್ರ ಮನ್ಸು ಮೇಲೂ ಕಲ್ಲು ಬಿದ್ದಿದೆ. ಅದ್ ಮತ್ತೆ ತಿಳಿ ಆಗೋವರೆಗೂ ಸ್ವಲ್ಪ ಕಾಯ್ಲೇಬೇಕು ಅಮ್ಮು. ಪ್ಲೀಸ್ ಅರ್ಥ ಮಾಡ್ಕೋ. ನೋಡು, ಫ್ರೆಶ್ ಅಪ್ ಆಗು. ಬೆಳಗ್ಗೆಯಿಂದ ಹತ್ತು ನೋಡು, ಕಣ್ಣೆಲ್ಲ ಹೇಗೆ ಊದ್ಕೊಂಡಿದೆ. ಈ ತರ ನಿನ್ ಮುಖ ನೋಡಕ್ ಆಗ್ತಿಲ್ಲ. ಹೋಗು, ಟವಲ್ ತಂದ್ಕೊಡ್ತೀನಿ. ಬಾತ್ರೂಮ್ ಆ ಕಡೆ ಇದೆ.
ಅಂತೂ ಆ ಅಮೂಲ್ಯ ಈ ಮನೆಯಿಂದ ತೊಲಗಿದ್ಲು ಇನ್ಯಾವತ್ತೂ ಅವಳು ಇಲ್ಲಿಗೆ ಬರಲ್ಲ. ಇನ್ಮೇಲಿಂದ ನೀನೇ ರಾಣಿ, ನಾನೇ ಯುವರಾಣಿ. ಅಮ್ಮ ಏನಾಯ್ತಮ್ಮ ನಿಂಗೆ? ನನಗ್ ತಲೆ ಕೆಟ್ಟ ಹೋಗ್ತಿದೆ ಕಣೆ. ಎಲ್ಲ ನೀನ್ ಹೇಳ್ದಂಗೆ ಆದ್ಮೇಲೂ ಯಾಕಮ್ಮ ತಲೆ ಕೆಡುತ್ತೆ? ಅಮೂಲ್ಯ ಪ್ರೀತಿ ಮಾಡಿದ್ದೆ ಬೇರೆ ಹುಡುಗನ್ನ, ಮದ್ವೆ ಆಗಿ ಬಂದಿರೋದು ವಲ್ಲಭನ. ಇದು ಹೇಗಾಯ್ತು ಅಂತ ಅರ್ಥ ಆಗ್ತಾ ಇಲ್ಲ. ಅಮೂಲ್ಯನ್ ಲವ್ ಮಾಡಿದ ಹುಡುಗ ಮನೆಗ್ ಬಂದ, ಅವಳ ರೂಮ್ ಹೋಗಿ ಕರೆದು ನನ್ ಸಾಯಿ ಡ್ರಾಮಾ ಮಾಡಿ ಅವಳ ಮನ್ಸನ್ನ ಬದಲಾಯಿಸ್ದ. ಅಮೂಲ್ಯನು 2 ಬ್ಯಾಗ್ ಎತ್ಕೊಂಡು ಮನೆ ಬಿಟ್ಟು ಹೋಗಿದ್ದನ್ನ ನಾನೇ ನೋಡಿದೀನಿ. ಆದ್ರೆ ಇವತ್ತವಳು ವಲ್ಲಭನ್ ಮದ್ವೆ ಆಗಿ ಬಂದಿದ್ದಾಳೆ. ವಲ್ಲಭ ನೋಡಿದ್ರೆ ಗಿರಿಜ ಜೊತೆ ಎಲ್ಲೋ ಹೋಗಿದ್ದ. ಮತ್ ಹೇಗೆ ಇವಳನ್ನ ಮದ್ವೆ ಆದ? ಆ ಅಮೂಲ್ಯ ಏನಾದ್ರು ನನ್ನನ್ನೇ ಯಾಮರ್ಸ್ಬಿಟ್ಲ ಅಂತ? ಇಲ್ಲ, ಪೆದ್ದು ಅವಳು ತಲೆ ಓಡ್ಸಿರೋದಿಲ್ಲ. ನಮ್ಮನೆಗ್ ಬಂದಿದ್ದ ಆ ಹುಡ್ಗನ್ನೇ ಅವಳು ಲವ್ ಮಾಡಿದ್ದು. ಅವಳು ಓಡೋಗಿದ್ ಕೂಡ ಆ ಹುಡ್ಗನ್ ಜೊತೆಲೆ. ಈ ಗ್ಯಾಪ್ ಅಲ್ಲಿ ಏನೋ ನಡ್ತಿದೆ ಜ್ಯೋತಿ. ಅದೇನು ಅಂತ ನಾವು ಕಂಡಿಡಿಬೇಕು. ಅಮ್ಮ ಐಡಿಯಾ, ಈಗ ಆಗಿರೋ ಡ್ರಾಮಾಗೆ ಮತ್ತೊಂದಿಷ್ಟು ಸ್ಪೈಸ್ ಆಡ್ ಆಗುತ್ತೆ ನೋಡು. ಬೇರೆ ಹುಡ್ಗನ ಆದ್ರೆ ಮದ್ವೆ ಆಗಿ ಬಂದಿರೋದ್ ವಲ್ಲಭನ ಅಂತ ಅಪ್ಪ ದೊಡ್ಡಪ್ಪಂಗ್ ಹೇಳಿದ್ರೆ ಅವ್ರೆ ಏನಾಗಿದೆ ಅಂತ ಕಂಡಿಡಿತಾರೆ. ಆಮೇಲೆ ಅಮೂಲ್ಯನ ಆ ಮನೆಯಿಂದ ಹೊರಗಡೆ ಊರವ್ರ ಎದುರುಗಡೆ ಅವಳಿಗೆ ಚಲಿ ಬಿಟ್ಟು. ತಲೆ ಕೆಟ್ಟಿದ್ದೇನೆ ನಿನಗೆ? ನಾವೇನಾದ್ರೂ ಹಾಗೆ ಮಾಡಿದ್ರೆ ಕತೆ ಮುಗೀತು ಅಷ್ಟೇ. ಅಮೂಲ್ಯ ಬೇರೆ ಹುಡುಗನ ಲವ್ ಮಾಡ್ತಿದ್ಲು ಅಂತ ನಾವೇನಾದ್ರೂ ಹೇಳಿದ್ರೆ ಈ ವಿಷಯ ಮೊದ್ಲೇ ಗೊತ್ತಿದ್ರು ಯಾಕೆ ಅಂತ ಫಸ್ಟ್ ನಮಗ್ ಚಳಿ ಬಿಡಿಸ್ತಾರೆ. ಹಾಗಾದ್ರೆ ಏನ್ ಮಾಡ? ಅತ್ತೆ, ಏನ್ ಯೋಚನೆ ಮಾಡ್ತಿದ್ದೀರಾ ಅತ್ತೆ? ಏನಿಲ್ಲ, ಹೇಳು ಮೀನಾ. ಅತ್ತೆ, ಅದು ವಲ್ಲಭಾಮೂಲ್ಯ ಮದ್ವೆ ಆದವರು, ಅವ್ರಿಗೆ ಅಂತ ಒಂದು ರೂಮ್ ಬೇಕಲ್ವಾ? ಅದಕ್ಕೆ ನಾನು ಕೇಶವ ಹೊರಗೆ ಮಲಗ್ತೀವಿ, ಅವ್ರಿಗೆ ನಮ್ಮ ರೂಮ್ ಬಿಟ್ಕೊಡ್ತೀವಿ. ಅಯ್ಯೋ ಬೇಡ ಮೀನಾ, ನೀವು ಇನ್ನೂ ಹೊಸದಾಗಿ ಮದುವೆ ಆಗಿರೋರು, ನೀವು ರೂಮ್ ಬಿಟ್ಟು ಹೊರಗೆ ಬರೋದೆಲ್ಲ ಬೇಡ. ನಮ್ಗೇನು ಪರವಾಗಿಲ್ಲ ಅತ್ತೆ, ಆದರೆ ಪಾಪ ಅಮೂಲ್ಯ ಅವಳು ಎಲ್ಲಿ ಕೂರ್ಬೇಕು ಎಲ್ಲಿ ನಿಲ್ಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದಾಳೆ. ನಾನು ಯೋಚಿಸೋ ಪ್ರತಿಯೊಂದರಲ್ಲೂ ನೀನು ನನಗೆ ಹೆಗ್ಲಾಗಿ ನಿಲ್ತೀಯ. ನಾನು ಯೋಚನೆ ಮಾಡಿರೋ ಸೂಕ್ಷ್ಮಗಳನ್ನು ನೀನು ಯೋಚನೆ ಮಾಡ್ತೀಯ. ಥ್ಯಾಂಕ್ಸ್ ಕಡೆ ಮೀನಾ. ಆದರೆ ನೀನು ಕೇಶವ ರೂಮಿಂದ ಹೊರಗೆ ಬರೋದು ನನಗೆ ಯಾಕೋ ಸರಿ ಕಾಣ್ತಿಲ್ಲ. ಅಯ್ಯೋ ಅತ್ತೆ, ಅಷ್ಟೊಂದೆಲ್ಲ ಎಮೋಷ್ನಲ್ ಆಗಬೇಡಿ. ನೀವು ಹೇಳೋ ಹಾಗೆ ನಾನು ಕೇಶವ ಹೊಸದಾಗಿ ಮದುವೆ ಆಗಿರೋ ನವದಂಪತಿಗಳೇನಲ್ಲ. ಅದೆಲ್ಲ ಏನು ಬೇಡ ಮೀನಾ. ನೀನು ಒಂದು ಹೆಣ್ಣೆ, ನೀನು ನಿನ್ನ ಗಂಡ ಏಕಾಂತವಾಗಿ ಸಮಯ ಕಳೆಯೋದಕ್ಕೆ ಒಂದು ರೂಮ್ ವ್ಯವಸ್ಥೆ ಕೂಡ ಮಾಡಿಕೊಡ್ಲಿಲ್ವಲ್ಲ ಅಂತ ನನಗೆ ತುಂಬ ಬೇಜಾರಾಗುತ್ತೆ. ಮೊದಲೇ ನನ್ನ ಮನಸ್ಸಿನಲ್ಲಿ ತುಂಬ ಗೊಂದಲಗಳಿದೆ. ಅದ್ರ ಜೊತೆ ನಿನ್ ತಂದು ಇದನ್ನು ಒಂದು ಸೇರಿಸ್ಬೇಡ. ಇದೊಳ್ಳೆ ಕತೆ ಆಯ್ತಲ್ಲ ಅತ್ತೆ. ಅದೇನೋ ಹೇಳ್ತಾರಲ್ಲ, ಆಯ್ಬಾರ್ದು ಕೋಲು ಮುರಿಬಾರ್ದು ಅಂತ, ಹಾಗಾಯ್ತು. ಈಗ ಅವ್ರಿಬ್ರಿಗೂ ರೂಮ್ ಬಿಟ್ಕೊಡೋದು ಬೇಡ ಅಂದ್ರೆ ಮತ್ತೆ ಅವ್ರಿಬ್ರನ್ನ ಎಲ್ಲಿ ಮಲಗಿಸ್ತೀರಾ? ಇದಕ್ಕೆ ನಾನು ಒಪ್ಪೋದಿಲ್ಲಪ್ಪ. ಅಯ್ಯೋ, ನಾನು ಹಾಗೆ ಹೇಳಲಿಲ್ಲ ಕಣೆ. ನಮ್ದೇ ಇನ್ನೊಂದು ರೂಮ್ ಇದೆಯಲ್ಲ, ಅದೇ ಪ್ರಾವಿಷನ್ ಸ್ಟೋರ್ ವಸ್ತುಗಳು, ಎಣ್ಣೆ ಡಬ್ಬಿ ಎಲ್ಲ ಇಟ್ಟಿದ್ದೀವಲ್ಲ, ಅದೇ ರೂಮ್ನೇ ಇವ್ರಿಗೆ ತೆರವು ಮಾಡಿಕೊಟ್ರೆ ಹೇಗೆ? ಹೌದಲ್ವಾ? ಸರಿ ಅತ್ತೆ, ಹಾಗಾದ್ರೆ ಕ್ಲೀನ್ ಮಾಡ್ಬಿಡ್ತೀನಿ. ನಿಂತ್ಕೊಳೆ, ನೀನೊಬ್ಬಳ ಕೈಲೇ ಆ ರೂಮ್ ಕ್ಲೀನ್ ಮಾಡೋಕ್ಕಾಗಲ್ಲ. ನಾನು ಬರ್ತೀನಿ, ಇಬ್ರು ಒಟ್ಟಿಗೆ ಕ್ಲೀನ್ ಮಾಡೋಣ. ಸರಿ ನಡಿ. ಅಕ್ಕ, ಇಷ್ಟೊತ್ತಲ್ಲಿ ಒಬ್ಳೆ ಎಲ್ಲಿ ಹೊಂಟಿದ್ಯಕ್ಕ? ಸುಂದ್ರ, ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಕಣೋ. ಅವ್ರು ಎಷ್ಟು ಫೋನ್ ಮಾಡಿದ್ರು ಫೋನ್ ತೆಗಿತಿಲ್ಲ. ಮಾಧವನ್ ಫೋನು ಸ್ವಿಚ್ ಆಫ್ ಆಗಿದೆ. ನನ್ ಮನ್ಸು ತಡೀತಾ ಇಲ್ಲ ಕಣೋ. ಅದಕ್ಕೆ ಒಂದ್ ಹೆಜ್ಜೆ ನಾನೇ ಅಂಗಡಿಗೆ ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಅಕ್ಕ, ಭಾವ ಯಾರಿಗೂ ಕೆಟ್ಟದ್ ಮಾಡೋರಲ್ಲ, ಯಾರ ಮನಸ್ಸು ನೋಯಿಸ್ತವ್ರಲ್ಲ. ಆದ್ರೂ ಎಲ್ಲ ಕಷ್ಟನೂ ಯಾಕೆ ಅವ್ರನ್ನೇ ಹುಡ್ಕೊಂಡ್ ಬರ್ತಾ ಇದೆ ಅಂತ. ಎದುರುಗಡೆಯವ್ರ ಮನೆ ಮೇಲೆ ಅಷ್ಟೊಂದು ದ್ವೇಷ. ಅಣ್ಣ ಸಾಯ್ಬೇಕು ಅಂತ ಹೋದಾಗ ಒಂದು ಕ್ಷಣನೂ ಯೋಚನೆ ಮಾಡಿದೆ ಓಡ್ ಬಂದವ್ರನ್ನ ಕಾಪಾಡಿದ್ರಕ್ಕ ಭಾವ. ಅಷ್ಟೇ ಅಲ್ಲ ಅಕ್ಕ, ಊರ್ ಜನ ಎಲ್ಲ ಬಂದ್ಬಿಟ್ಟು
ಅಣ್ಣಂಗೆ ಅಮೂಲ್ಯ ಓಡೋಗಿದ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಿರುವಾಗ ಭಾವ ಬಂದು ಎಲ್ರಿಗೂ ಬೈದ್ ಕಳಿಸಿದ್ರಿ. ಭಾವಂಗೆ ಇದನ್ನೆಲ್ಲ ಮಾಡೋ ಅವಶ್ಯಕತೆನೇ ಇರ್ಲಿಲ್ಲ ಅಕ್ಕ. ಆದ್ರೆ ಯಾಕೆ ಮಾಡಿದ್ರಿ ಹೇಳು? ಒಂದು ಒಳ್ಳೆ ಮನ್ಸಿದೆ ಅಕ್ಕ. ನಿಂಗೆ ಗೊತ್ತಾ ಅಕ್ಕ, ಭಾವ ನಮ್ಮ ಅಣ್ಣನ್ ಕಾಪಾಡಿ ಅವ್ರಿಗೋಸ್ಕರ ಊರವ್ರನ್ನೆಲ್ಲ ಎದುರು ಹಾಕೊಂಡಾಗ ನಮ್ಮ ಅಣ್ಣಂದ್ರ ಮನಸ್ಸು ಕರಗತ್ತೆ, ಭಾವನ್ ಮನಸ್ಸು ಏನು ಅಂತ ಅರ್ಥ ಆಗತ್ತೆ ಅಂತ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ನನ್ಗನ್ಸಿತ್ತು. ಆದ್ರೆ ಕೆಟ್ಟಗಳಿಗೆ ಅಕ್ಕ, ಅಮೂಲ್ಯವಲ್ಲ ಮದುವೆ ಆಗಿ ಬಂದ್ರು ಇದಕ್ಕೆ ಸಂಬಂಧನೇ ಇಲ್ದಿರೋ ನಮ್ಮ ಭಾವನ್ನ ಅಣ್ಣಂದ್ರು ಬೈಯಕ್ ಶುರು ಮಾಡಿದ್ರು. ಇದಕ್ಕೆಲ್ಲ ಅವರೇ ಕಾರಣ ಅನ್ನೋ ತರ ಆರೋಪ ಅವ್ರ ಮೇಲೆ ಹಾಕಿದ್ರು. ಪಾಪ ಭಾವ ತಪ್ಪು ಮಾಡ್ಲಿಲ್ಲ ಅಂದ್ರು ತಲೆ ತೆಗ್ಸ್ ನಿಲ್ಲೋ ಅಂತ ಪರಿಸ್ಥಿತಿ ಬಂದ್ಬಿಡ್ತು. ನಮ್ಮ ಯಜಮಾನ್ರು ದೇವ್ರಂತವ್ರು, ಆದ್ರೆ ಯಾಕೋ ಏನು ಎಲ್ಲ ಬರ್ತಾ ಇದೆ. ಅವ್ರು ಎಲ್ಲ ಕಷ್ಟಗಳಿಗೂ ನಾನೇ ಕಾರಣ ಆಗ್ಬಿಟ್ಟೆ ಸುಂದ್ರ. ಅಕ್ಕ ಏನ್ ಮಾತಾಡ್ತಾ ಇದೀಯ? ಇದಕ್ಕೆಲ್ಲ ನೀನ್ ಕಾರಣ ಅಂದ್ರೆ ಏನಕ್ಕ ಅರ್ಥ? ಅಂದ್ರೆ ಅಂದ್ರೆ ಸುಂದ್ರ, ಅದ್ರ ಮೇಲೆ ಇಷ್ಟೆಲ್ಲ ಆಪಾದನೆ ಬರ್ತಾ ಇದ್ರು, ಅದನ್ನ ನನ್ನಿಂದ ತಡೆಯೋದಕ್ಕೆ ಆಗ್ತಿಲ್ವಲ್ಲ, ನನ್ ಕೈಲಿ ಏನು ಮಾಡಕ್ ಆಗ್ತಿಲ್ವಲ್ಲ, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ನಾನು ಅಂಗಡಿಗೆ ಹೋಗಿ ಬರ್ತೀನಿ. ಅಕ್ಕ ನಾನು ಬರ್ತೀನಿ ನೋಡ್ರಿ. ಬೇಡ ಸುಂದ್ರ, ಒಳಗೆ ಸ್ಟೋರ್ ರೂಮ್ ಕ್ಲೀನ್ ಮಾಡ್ತಾ ಇದ್ದಾಳೆ, ನೀನ್ ಹೋಗಿ ಅವಳಿಗೆ ಏನಾದ್ರೂ ಸಹಾಯ ಬೇಕಾ ನೋಡು. ಅಕ್ಕ ಅದನ್ನ ಆಮೇಲೆ ಮಾಡಿದ್ರು ಆಗುತ್ತೆ, ಒಬ್ಳೆ ಹೋಗೋದ್ ಬೇಡ. ಅಷ್ಟಕ್ಕೂ ನೀನೊಬ್ಳೆ ಹೋಗಿ ಕರೆದ್ರೆ ಭಾವ ಬರಲ್ಲ ಅನ್ಬೋದು. ನಾವೇಗೋ ಸಮಾಧಾನ ಮಾಡಿ ಕರ್ಕೊಂಬರೋಣ ನಡಿ. ಸುಂದ್ರ ನೋಡು ಹ್ಯಾಂಗ್ ಮಲಗಿದ್ದಾರೆ. ಮಾಧವ, ಅಪ್ಪನಿಗೆ ಏನಾಯ್ತು? ಏನಾಯ್ತು? ಯಾಕೆ ಮಲಗಿದ್ದೀರಾ? ಎದ್ದೇಳ್ರಿ. ಇಲ್ಲಿ ಹೀಗ್ ಮಲಗಿದ್ದೀರಲ್ಲ, ಹೊತ್ತಾಯ್ತು, ಬನ್ನಿ ಮನೆಗೆ ಹೋಗೋಣ. ನೋಡಿ ಎಲ್ಲರೂ ನಿಮ್ ಕಾಯ್ತಾ, ಬನ್ರಿ ಮನೆಗೆ ಹೋಗೋಣ. ಏನ್ ಅನ್ಕೊಂಡಿದ್ಯಾ ನಾನು? ಇದಕ್ಕೆಲ್ಲ ಹೆದರ್ಕೊಂಡು ಹೋಗ್ತೀನಿ ಅಂತ? ಹಾಗಲ್ಲ ರೀ, ಮಾತಾಡ್ಬೇಡ ನೀನು. ಇದಕ್ಕೆಲ್ಲ